ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿ ಟಿ ನೀಟ್ ಅಪ್ಡೇಟ್ಗೆ ಸ್ವಾಗತ. ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲು ಬಂದ್ಬಿಟ್ಟು ಸಿ ಟಿ ಬಗ್ಗೆ ಮಾತಾಡ್ತೀನಿ. ಸಿ ಟಿ ಸೆಕೆಂಡ್ ರೌಂಡು ಡಿಲೇ ಆಗ್ತಾ ಇದೆ. ಕಾರಣ ನಿಮಗೆ ಗೊತ್ತು, ನೀಟ್ ಸಿ ಟಿ ಕಂಬೈನ್ಡ್ ಕೌನ್ಸಿಲಿಂಗ್ ಕೂಡ ಶುರು ಆಗುತ್ತೆ. MCC ಪ್ರೊಸೆಸ್ ಕೂಡ ಮಾಡ್ತಾ ಇದೆ. ಹಾಗಾಗಿ ತಾತ್ಕಾಲಿಕವಾಗಿ ಕೆಲವು ದಿನಗಳವರೆಗೂ ನಿಮಗೆ ಸೆಕೆಂಡ್ ರೌಂಡು ಡಿಲೇ ಕೂಡ ಆಗುತ್ತೆ. ಬಿಕಾಸ್ ಎರಡು ಕೂಡ ಕಂಬೈನ್ಡ್ ಕೌನ್ಸಿಲ್ ಆಗಿರೋ ಕಾರಣ ಇಲ್ಲಿ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತೇಳಿ ಯೋಗ ನ್ಯಾಚುರೋಪತಿ ಬಿಟ್ಟಿದ್ದಾರೆ. ಸಿಟಿ ವಿದ್ಯಾರ್ಥಿಗಳು ನೋಡ್ಕೋಬಹುದು. ಇನ್ನು ನೀಟ್ ಅವರು ಆಲ್ರೆಡಿ ನಿಮಗೆ ಗೊತ್ತಿದೆ ರಿಜಿಸ್ಟ್ರೇಷನ್ ಕೂಡ ಬಿಟ್ಟಿದ್ದಾರೆ. ಕಡ್ಡಾಯವಾಗಿ ನೀಟ್ ರಿಜಿಸ್ಟ್ರೇಷನ್ ಕೂಡ ಯಾರು ಆಗಿಲ್ಲ. ಎಲ್ಲರೂ ಕೂಡ ಕಡ್ಡಾಯವಾಗಿ ನಿಮ್ಮ ನೀಟ್ ರೋಲ್ ನಂಬರ್ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಬಿಕಾಸ್ ನಿಮಗೆ ಸ್ಟೇಟ್ ಕೂಡ ನೀವು ಪಾರ್ಟಿಸಿಪೇಟ್ ಕೂಡ ಮಾಡಬೇಕಂದ್ರೆ ಇಲ್ಲಿ ನೀವು ಕಡ್ಡಾಯವಾಗಿ KE ಮುಖಾಂತರ ನೀವು ನೋಂದಣಿ ಆಗಬೇಕಾಗುತ್ತೆ. ನಿಮಗೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಇದು ಬಂದ್ಬಿಟ್ಟು ಬಿಗ್ ಅಪ್ಡೇಟ್ ಆಗಿರುತ್ತೆ. ಈ ಕಡೆ MCC ಕೌನ್ಸಿಲಿಂಗ್ ಪ್ರಕ್ರಿಯೆ ಕೂಡ ಶುರು ಮಾಡುತ್ತೆ. ಆಲ್ರೆಡಿ ಇಲಾಖೆಯವರು ಹೇಳ್ಬಿಟ್ಟಿದ್ದಾರೆ, MCC ಕೌನ್ಸಿಲಿಂಗ್ ಶುರುವಾಗಿ ಆಫ್ಟರ್ 10 ದಿನದ ನಂತರ ನಿಮಗೆ ಶುರು ಮಾಡ್ತೀವಿ ಅಂತ. ಅಂದಾಜು ನಿಮಗೆ ಕಾಲೇಜುಗಳು ಎಲ್ಲ ಶುರು ಆಗಬೇಕಿತ್ತು ಆಗಸ್ಟ್ಗೆ. ಬಟ್ ಈ ವರ್ಷ ನಿಮಗೆ ಗೊತ್ತಿರೋ ಹಾಗೆ ನೀಟ್ ಡಿಲೇ ಆಗಿರೋ ಕಾರಣ ಎಲ್ಲ ಡಿಲೇ ಆಗುತ್ತೆ. ಇನ್ನು ನೆಕ್ಸ್ಟ್ ಮುಂದೂಡಿಕೆ ಆಗುತ್ತೆ ಅಂತ ಕೂಡ ಮಾಹಿತಿ ಕೊಂಡಿದ್ದಾರೆ. ಪ್ರಾಬಬಲಿ ಆಗಸ್ಟ್ ಇದ್ದು ಸೆಪ್ಟೆಂಬರ್ ಆಗ್ಬೋದು. ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಸೆಕೆಂಡ್ ರೌಂಡ್ ಒಂದು ಕಂಪ್ಲೀಟ್ ಕೂಡ ಆದರೆ ಸಾಕು. ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಬೇಕಾದ್ರೆ ಆಫ್ಟರ್ ಕಾಲೇಜ್ ಅದ ನಂತರ ಕೂಡ ನಿಮಗೆ ಸ್ಟಾರ್ಟ್ ಕೂಡ ಮಾಡ್ತಾರೆ. ಹಾಗಾಗಿ ಈ ಬಾರಿ ರೂಲ್ಸ್ ಕೂಡ ಸಾಕಷ್ಟು ಬದಲಾವಣೆ ಕೂಡ ಮಾಡಿದ್ದಾರೆ. ಅದನ್ನು ನೀವು ಗಮನಿಸಬೇಕಾಗುತ್ತೆ. ಯಾರೆಲ್ಲ ಪಾರ್ಟಿಸಿಪೇಟ್ ಕೂಡ ಮಾಡೋರು CT ವಿದ್ಯಾರ್ಥಿಗಳು ನೀವು ಥರ್ಡ್ ರೌಂಡ್ಗೆ ಹೋಗ್ತೀರಾ ಅಂದ್ರೆ ನೀವು ತಯಾರಿ ಮಾಡ್ಕೋಬೇಕಾಗುತ್ತೆ. ಒಂದು ಒಳ್ಳೆ ಚಾನ್ಸ್ ಕೂಡ ಸಿಗುತ್ತೆ. ನೀಟ್ ಕೂಡ ಆ್ಯಡ್ ಆಗ್ತಾರೆ. ಲೈಕ್ ನೀಟ್ ಸಿಕ್ಕಿರೋದು ಕೂಡ ನೀಟ್ಗೆ ಹೋಗ್ತಾರೆ. ಈ ಬಾರಿ ಸೀಟ್ಗಳು ಕೂಡ ಸಂಖ್ಯೆ ಹೆಚ್ಚಳ ಕೂಡ ಆಗಿದೆ. ಕಾಂಪಿಟೇಷನ್ ಲೆವೆಲ್ ಯಾವ ರೀತಿ ಇದೆ, ನೀವು ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, ಅದ್ರ ಬಗ್ಗೆ ವಿಡಿಯೋ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಆಸ್ ಆಫ್ ನಾವು ಬಂದ್ಬಿಟ್ಟು ಈ ಬಿಗ್ ಅಪ್ಡೇಟ್ ಕೂಡ ಇದೆ. MCC ಕೌನ್ಸಿಲಿಂಗ್ ಶುರು ಆಗಿದೆ, ಅದನ್ನು ನಾನು ಗಮನಿಸಬಹುದು. ನಂತರವೇ ನಿಮಗೆ ಇಲ್ಲಿ ಕರ್ನಾಟಕದಲ್ಲಿ ನಿಮಗೆ ನೀಟ್ ಕೌನ್ಸಿಲಿಂಗ್ ನ ಘೋಷಣೆ ಕೂಡ ಮಾಡ್ತಾರೆ. ಬಿಕಾಸ್ ಅಲ್ಲಿಂದ ಡಾಟಾ ಕೂಡ ಬಂದಿಲ್ಲ. ನನ್ನ ಕಾರಣಗಳನ್ನ ಈಗ ಆಲ್ರೆಡಿ ಕೀ ಬಿಟ್ಟು ಕೊಟ್ಟಿದೆ. ಥ್ಯಾಂಕ್ ಯು.